ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತವ. 2013ರಿಂದ 2018ರವರೆಗಿದ್ದಂಥ ಸಿದ್ದರಾಮಯ್ಯ ಸರ್ಕಾರ ಒಂದು ದೊಡ್ಡ ಸಾಹಸ ಮಾಡಿದೆ. ವೀರಶೈವರು ಲಿಂಗಾಯತರು ಭಿನ್ನ ಅನ್ನೋ ಸ್ಪಷ್ಟೀಕರಣ ಕೊಟ್ಟ. ಲಿಂಗಾಯತ ಧರ್ಮವನ್ನಾಗೆ ರಿಜಿಸ್ಟರ್ ಮಾಡಬೇಕು, ಅದನ್ನು ಹೋರಾಟ ಆಗಬೇಕು. ವೀರಶೈವರು ಬೇರೆ, ಲಿಂಗಾಯತರು ಬೇರೆ ಅನ್ನೋ ದೊಡ್ಡ ಮಟ್ಟದ ಹೋರಾಟ ಆಗಿತ್ತು. ಆದರೆ ಅದನ್ನು 2017 ಚುನಾವಣೆಯಲ್ಲಿ ಜನ ತಿರಸ್ಕರಿಸಿದ್ರು ಅಂತೇಳಿ ನಮ್ಮ BJPಗರ ವಾದ. ಅದು ತಿರಸ್ಕಾರ ಮಾಡಿದ್ರು, ಮನ್ನಣೆ ಮಾಡಿದ್ರು ಬೇರೆ ಮಾತು. ಆದರೆ ಸಿದ್ದರಾಮಯ್ಯವರು ಮಾತ್ರ ಬಸವಣ್ಣನವರ ವಿಚಾರಧಾರೆ ನೆಲಗಟ್ಟಿನಲ್ಲ, ಈ ಒಂದು ಮಹಾನ್ ಕೆಲಸವನ್ನು ಮಾಡಿದ್ರು ಅಂತೇಳಿ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾ, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು, ರಾಷ್ಟ್ರೀಯ ಬಸವದಳ, ಬಸವ ಸಮಿತಿ, ಬಸವ ಕೇಂದ್ರ, ಕದಲಿ ಮಹಿಳಾ ವೇದಿಕೆ ಅಂತ ಅನೇಕ ಸಂಘಟನೆಗಳು, ಅದರಲ್ಲೂ ಮುಖ್ಯವಾಗಿ ಜಾಗತಿಕ ಲಿಂಗಾಯತ ಮಹಾಸಭಾ ದೊಡ್ಡ ಒಂದು ಕೃತಜ್ಞತೆಯನ್ನು ನಮ್ಮ ಸಿದ್ದರಾಮಯ್ಯ ಸಲ್ಲಿಸಿತ್ತು. ಆ ದಿಶೆಯಲ್ಲೇ ಮತ್ತಿವತ್ತು ಸಿದ್ದರಾಮಯ್ಯ ಸರ್ಕಾರದ ಏನಾದರೂ ಪ್ರಯತ್ನ ಮಾಡಿ ಲಿಂಗಾಯತನು ಧರ್ಮ, ಸಪ್ರೇಟ್ ಧರ್ಮ, ಅದು ಹಿಂದೂ ಧರ್ಮದ ಅಡಿಯಲ್ಲಿ ಬರುವ ಧರ್ಮ ಅಲ್ಲ, ಅದಕ್ಕೆ ಪ್ರತಿಭಟನಾತ್ಮಕವಾಗಿ ಅಲ್ಲಿಯ ಮೂಲಭೂತವಾದಿತ್ಯನ, ಅಲ್ಲಿಯ ಹಿಂದುತ್ವದ ಅಥವಾ ಸನಾತನಿಯ ಮೂಲಭೂತವಾದಿತ್ಯನ ವಿರೋಧ ಇಟ್ಟುಕೊಂಡಂಥದ್ದು. ಅದಕ್ಕಾಗಿ ಇದು ಸಪ್ರೇಟ್ ಧರ್ಮ, ನಮ್ಮ ಸಪ್ರೇಟ್, ಇದು ಬೇರೆಯಾದಂತಹ ಧರ್ಮ. ಮತ್ತು ಬಸವಣ್ಣನವರ ವಚನಗಳೇ ಇಲ್ಲೆಲ್ಲ ಏನಪ್ಪ ಅಂದ್ರೆ ನಮಗೆ ವೇದಗಳು ಅಥವಾ ಯಾವ ನಮ್ಮ ಮೌಲ್ಯ ಮಾಪನಗಳು, ನಮ್ಮ ಧರ್ಮ ಗ್ರಂಥಗಳು, ನಮ್ಮ ವಚನಗಳು